ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 61ನೇ ಅಧ್ಯಾಯ. ನನಗೆ ಗೊತ್ತು ನೀನು ಯಾಕೆ ನನ್ನ ಆಫೀಸ್ಗೆ ಬಾ ಅಂತಿದ್ಯಾ ಅಂತ, ಆದರೆ ನೀನೆಷ್ಟೇ ಒತ್ತಾಯ ಮಾಡಿದ್ರು ನಾನು ಬರಲ್ಲ. ರಾಶಿ, ನಿನಗೆ ಒಳ್ಳೆಯ ಅನುಭವ ಇದೆ, ಅದಕ್ಕೋಸ್ಕರ ಬಾ ಅಂತಿರೋದು. ಇಲ್ಲದ ನಾಟಕ ಮಾಡಬೇಡ ವಿಸ್ಮಯ್. ನನಗೆ ಗೊತ್ತು ನಿನ್ನ ಉದ್ದೇಶ ಏನಂತ. ಗೊತ್ತಿದ ಮೇಲೆ ಅರ್ಥ ಮಾಡಿಕೊಂಡು ಬರೋಕೆ ನಿನಗೆ ನನ್ನ ಮಾತಿಗೆ ಬೆಲೆ ಇಲ್ವಾ ವಿಸ್ಮಯ್? ನಿನಗೆ ಒಂಚೂರು ನಾಚಿಕೆನೇ ಇಲ್ವಾ? ಅಲ್ಲ, ಮನೇಲಿ ಮಕ್ಕಳ ಎದುರೇ ಹೀಗೆಲ್ಲ ನಡ್ಕೋತೀಯಾ? ಅವರು ಏನಂದುಕೊಳ್ಳಲ್ಲ. ಆಫೀಸ್ಗೆ ಬೇರೆ ಬಾ ಅಂತಿದ್ದೀಯಾ, ಅಲ್ಲೂ ಸಹ ನನ್ನ ಹಿಂದೆ ಮುಂದೆ ಸುತ್ತಾಡಿ ಕೆಲಸದ ಮೇಲಿನ ಗಮನ ಇನ್ನಷ್ಟು ಹಾಳು ಮಾಡ್ಕೋತೀಯ. ಅದರ ಕೆಟ್ಟ ಹೆಸರು ನನಗೆ ಬರೋದು. ಕೆಲಸದ ವಿಷಯವಾಗಿ ನೀನು ಸ್ಟ್ರಿಕ್ಟ್ ಆಗಿರಬೇಕು. ಹೀಗೆಲ್ಲ ಚಿಕ್ಕವರ ಹಾಗಾಡೋದು ಬಿಡು. ಆಕರ್ಷಣ ನೋಡಾದರೂ ಕಲಿಯಬಾರದಾ? ಅವನೇ ನನಗೆ ಈ ಐಡಿಯಾ ಕೊಟ್ಟಿದ್ದು ರಾಶಿ. ಅವನಿಗೇನು, ಅವನ ಹೆಂಡತಿ ಯಾವಾಗಲೂ ಜೊತೆಗೆ ಇರ್ತಾಳೆ. ನನ್ನ ಕಷ್ಟ ನನಗೆ. ಎಷ್ಟೋ ವರ್ಷದ ನಂತರ ದೊರೆತ ನಿನ್ನಿಂದ ದೂರ ಇರಲು ಅಲ್ಲ ನಾನು ಮದುವೆ ಆಗಿದ್ದು. ಆಫೀಸ್ ಸ್ಟಾಪ್ ಮುಂದೆನೂ ನಾವು ನಗೆಪಾಟ್ಲು ಆಗಬೇಕಾ? ಅದೆಲ್ಲ ಏನೂ ಬೇಡ. ನೀನು ಏನು ಹೇಳಿದರೂ ನಾನು ಕೇಳಲ್ಲ ಎಂದು ರಾಶಿಕಾ ಎದ್ದು ಹೋಗಲು ನೋಡಿದಳು. ವಿಸ್ಮಯ್ ಅವಳ ಕೈ ಹಿಡಿದು ತನ್ನ ಬಳಿಯೇ ಕೂರಿಸಿಕೊಂಡು, ನಿನಗೆ ಇಷ್ಟ ಇಲ್ಲ ಅನಿಸುತ್ತೆ ನನ್ನ ಜೊತೆ ಇರೋಕೆ, ಅದಕ್ಕೆ ಬೇಡ ಅಂತಿದ್ಯಾ ಅಲ್ವಾ ಎಂದ. ವಿಸ್ಮಯ್, ನೀನೆಷ್ಟೇ ವಿಧದಲ್ಲಿ ಏನು ಹೇಳಿದರೂ ಅಷ್ಟೇ, ನಾನು ನಿನ್ನ ಮಾತು ಕೇಳಿ ಆಫೀಸ್ಗೆ ಬರಲ್ಲ ಎಂದಳು ದೃಢವಾಗಿ. ಆಗಲೇ ಯಾರದೋ ಫೋನ್ ನಂಬರ್ ಬಂದ ಕಾರಣಕ್ಕಾಗಿ ವಿಸ್ಮಯ್ ಮನಸ್ಸಿಲ್ಲದ ಮನಸ್ಸಿನಿಂದ ಅದನ್ನು ಸ್ವೀಕರಿಸಿದ. ಅತ್ತ ಕಡೆಯಿಂದ ಅವನ ಸ್ಟಾಫ್ ಒಬ್ಬರು ಮರುದಿನದ ಸಿದ್ಧತೆಗಾಗಿ ವಿಚಾರಿಸಲು ಫೋನ್ ಹಾಯಿಸಿದ್ದರು. ಅವರು ಹೇಳಿದ ವಿವರಣೆ ಮತ್ತು ಹೆಚ್ಚಿನ ವಿಷಯಗಳು ಇನ್ನಷ್ಟು ಸರಿಯಾಗಿ ಓದಬೇಕು, ನಂತರವೇ ನಿರ್ಧರಿಸಬೇಕು ಎಂದುಕೊಂಡು ಕೂಡಲೇ ಆಕರ್ಷ್ಗೆ ಫೋನ್ ಮಾಡಿ ತನ್ನ ಡ್ರಾವರ್ನಲ್ಲಿದ್ದ ಒಂದಷ್ಟು ಫೈಲ್ಗಳನ್ನು ಮನೆಗೆ ತರಲು ಹೇಳಿದ. ಅದರಂತೆ ಆಕರ್ಷ್ ಮನೆಗೆ ಬರುವ ಮುನ್ನ ವಿಸ್ಮಯ್ ಹೇಳಿದ್ದ ಅಷ್ಟು ಫೈಲ್ಗಳನ್ನು ಹೊತ್ತು ತಂದಿದ್ದ. ಅಂದಿನ ಕೆಲಸಗಳನ್ನು ಮುಗಿಸಿ ರಾತ್ರಿ ಫೈಲ್ ಹಿಡಿದು ಕುಳಿತಾಗ ರಾಶಿಕಾ ಬಂದವಳೆ ಅವನ ಕೈಯಿಂದ ಫೈಲ್ ಕಿತ್ತುಕೊಂಡಳು. ರಾಶಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸಿ ಬಿಡುವೆ, ಕೊಡು ಅದನ್ನು. ಅದೆಲ್ಲ ಏನೂ ಬೇಡ, ಸಮಯ ನೋಡು, ಆಗಲೇ 11, ಸುಮ್ಮನೆ ಮಲಗು ಎನ್ನುತ್ತಾ ಫೈಲ್ಗಳನ್ನು ಎತ್ತಿಟ್ಟಳು. ವಿಸ್ಮಯನ ಸುನಗುತ್ತಾ, ಇಂಡೈರೆಕ್ಟ್ ಆಗಿ ನಿನ್ನನ್ನು ಸ್ಟಡಿ ಮಾಡು ಅಂತಿದ್ಯಾ, ಸರಿ ಬಾ, ಮತ್ತೆ ದೂರ ಹೋಗಬೇಡ ಎನ್ನುತ್ತಾ ಅವಳನ್ನು ತನ್ನತ್ತ ಸೆಳೆದುಕೊಂಡ. ರಾಶಿಕಾ ನಗುತ್ತಾ ಅವನಲ್ಲಿ ಕಳೆದು ಹೋದಳು. ಅತ್ತ ಆಕರ್ಷ್ ಅನಾಯಾರದು ಸರಸಮಯ ದಾಂಪತ್ಯ ಆರಂಭವಾಗಿತ್ತು. ಇಬ್ಬರಿಗೂ ಎಷ್ಟೇ ಸಮಯ ಜೊತೆಗಿದ್ದರೂ ಸಮಾಧಾನ ಎನಿಸುತ್ತಿರಲಿಲ್ಲ. ರಾಶಿಕಾ ವಿಸ್ಮಯ್ಗೂ ಸಾಕಷ್ಟು ಏಕಾಂತ ಕಲ್ಪಿಸಿಕೊಡುತ್ತಾ ತಾವು ತಮ್ಮ ಏಕಾಂತ ಅನುಭವಿಸುತ್ತಿದ್ದರು. ಹೀಗೆ ಒಂದಷ್ಟು ತಿಂಗಳು ಸರಿದು ಹೋದವು. ಆಕರ್ಷ್ ಮನೆಗೆ ತಂದಿಟ್ಟ ಫೈಲ್ಗಳಲ್ಲಿ ಎಲ್ಲವೂ ಮತ್ತೆ ಆಫೀಸ್ ಸೇರಿದರೆ ಒಂದು ಮಾತ್ರ ಕಣ್ತಪ್ಪಿ ಮನೆಯಲ್ಲೇ ಉಳಿದಿತ್ತು. ಅದರಲ್ಲಿಯೇ ಅನಾಯ ಹಾಗೂ ಋತುಳ DNA ರಿಪೋರ್ಟ್ ಇಡಲಾಗಿತ್ತು. ಅನಾಯ ಇತ್ತೀಚೆಗೆ ಬಹಳ ಸುಸ್ತು ಅನುಭವಿಸುತ್ತಿದ್ದಳು. ಆಗಾಗ ತಲೆ ಸುತ್ತು, ವಾಂತಿ ಬಾಧಿಸುತ್ತಿದ್ದವು. ಅವಳನ್ನು ಕರೆದುಕೊಂಡು ಆಕರ್ಷ್ ಆಸ್ಪತ್ರೆಗೆ ಹೋಗಿದ್ದ. ಆಸ್ಪತ್ರೆಯಲ್ಲಿ ಅವರಿಗೆ ಶುಭ ಸುದ್ದಿ ಸಿಕ್ಕಿದ ನಂತರ ನೇರವಾಗಿ ಮನೆಗೆ ಬಂದರು. ರಾಶಿಕಾ ವಿಸ್ಮಯ್ಗೆ ತಮ್ಮ ಮಗಳ ಒಡಲಲ್ಲಿ ಪುಟ್ಟ ಕಂದನು ಮೂಡುತ್ತಿರುವುದು ತಿಳಿದು ಸಂತಸಪಟ್ಟರು. ಇಷ್ಟು ಬೇಗ ಅಜ್ಜಿಯ ಸ್ಥಾನಕ್ಕೆ ಏರುತ್ತಿರುವುದು ಒಂದು ರೀತಿಯಲ್ಲಿ ಮುಜುಗರ, ಸಂಭ್ರಮ ಮೂಡಿಸಿತ್ತು. ಅವತ್ತು ರಾತ್ರಿ ವಿಸ್ಮಯ್, ರಾಶಿ, ನಾವು ಏಕೆ ಅನಾಯಾಗೆ ತಮ್ಮನೋ ತಂಗಿನೋ ತರುವ ಪ್ರಯತ್ನ ಮಾಡಬಾರದು? ನೋಡು ಎಷ್ಟು ಬೇಗ ಅವರ ಫಲಿತಾಂಶ ಬಂತು ಅಂತ. ನಮ್ಮದು ಯಾಕೋ ತಡವಾಗ್ತಿದೆ ಎಂದ. ನಿನಗೇನು ಹುಚ್ಚ ವಿಸ್ಮಯ್? ಮೊಮ್ಮಗು ಬರುವಾಗ ನಮ್ಮ ಮಗುವಿನ ಯೋಚನೆ ಯಾಕೆ? ಮೊಮ್ಮಗು ಬಂದರೆ ಬರಲಿ, ಅದರ ಜೊತೆ ಆಡೋಕೆ ನಮ್ಮ ಮಗುನೂ ಇರಲಿ ಅಂತ. ಹಳೆ ಕಾಲದಲ್ಲಿ ಅಮ್ಮ ಮಗಳು ಇಬ್ಬರು ಒಮ್ಮೆ ಹೆರೋರಂತೆ. ಹಾಗೆ ಈಗಲೂ ಸಹ ನಿನಗೇನು ಮಹಾ ವಯಸ್ಸಾಗಿರೋದು ಅಂತ ಒಮ್ಮೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು? ವಿಸ್ಮಯ್, ನಿನಗೆ ನಿಜಕ್ಕೂ ಹುಚ್ಚಿಡಿದಿದೆ. ಅದೆಲ್ಲ ಏನೂ ಬೇಡ, ನಮಗೆ ಅನಾಯ ಒಬ್ಬಳೇ ಸಾಕು. ಅವಳ ಮಗುನೇ ನಾವು ಆಡಿಸೋಣ. ನೀನು ಅನಾಯಳ ಬಾಲ್ಯವನ್ನು ನೋಡಲು ಆಗದೆ ಈಗ ನೋಡುವ ಆಸೆಯಿಂದ ಹೀಗೆ ಹೇಳ್ತಿದ್ದೀಯಾ ಅಂತ ಗೊತ್ತು. ಅವಳ ಮಗುವಿನಲ್ಲಿ ಅವಳ ಬಾಲ್ಯವನ್ನು ನಾವು ನೋಡಬಹುದು. ನಾನು ಸಹ ಕೆಲಸದ ಒತ್ತಡದಲ್ಲಿ ಹೆಚ್ಚು ಅವಳ ಬಾಲ್ಯವನ್ನು ಸವಿಯಲು ಆಗಲಿಲ್ಲ. ಈಗ ಇಬ್ಬರು ಒಟ್ಟಿಗೆ ಸವಿಯೋಣ, ಏನಂತೀಯಾ? ಓಕೆ ಮೇಡಮ್. ಮೇಡಮ್ ಹೇಳಿದ ಮೇಲೆ ನನ್ನದೇನಿದೆ ಎಂದವನ ತೋಳುಗಳಲ್ಲಿ ರಾಶಿಕಾ ಕಳೆದು ಹೋದಳು. ಅನಾಯ ಗರ್ಭಿಣಿಯಾದ ನಂತರ ಹೆಚ್ಚು ಓಡಾಟ, ಒತ್ತಡ ಬೇಡವೆಂದು ಮನೆಯಲ್ಲಿಯೇ ಇರುತ್ತಿದ್ದಳು.
ಆಕರ್ಷ್ ಅವಳನ್ನು ಹತ್ತಿರದಲ್ಲೇ ಇದ್ದ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದ. ಅಥರ್ವನ ಆಸ್ಪತ್ರೆ ದೂರವಿದ್ದುದರಿಂದ ಮತ್ತು ಅಲ್ಲಿ ವಿಸ್ಮಯ್ ಬಿಟ್ಟು ಬೇರೆಯವರು ಬರಲೇಬಾರದು ಎಂದು ಪ್ರಿಯಾಳೆ ಬೇರೆ ಆಸ್ಪತ್ರೆಯ ದಾರಿಯನ್ನು ತೋರಿದ್ದಳು. ಆಕರ್ಷ್ ಅನಾಯಾಳನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋಗಿದ್ದ ಸಮಯದಲ್ಲಿ ವಿಸ್ಮಯ್ ಫೋನ್ ಮಾಡಿದ್ದ. ರಾಶಿಕಾ ಮಾತನಾಡುತ್ತಾ, ಏನು ಬೇಕು ಹೇಳು ವಿಸ್ಮಯ್, ನಾನೇ ನೇರವಾಗಿ ತಂದು ಕೊಡ್ತೀನಿ. ಆಕರ್ಷ್ ಅನಾಯನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾನೆ ಎಂದಳು. ರಾಶಿ, ಅದು ಒಂದು ಫೈಲ್ ಇತ್ತು ಇಲ್ಲಿ ನನ್ನ ಡ್ರಾಯರ್ನಲ್ಲಿ. ಆಕರ್ಷ್ ಕೆಲ ದಿನಗಳ ಹಿಂದೆ ಮನೆಗೆ ತಂದಿದ್ದ. ಅವುಗಳಲ್ಲಿ ಎಷ್ಟೋ ಮತ್ತೆ ಆಫೀಸ್ನಲ್ಲಿವೆ. ಒಂದು ಅಲ್ಲಿಯೇ ಉಳಿದಿದೆ ಅನಿಸುತ್ತೆ, ಸ್ವಲ್ಪ ಚೆಕ್ ಮಾಡಿ ನೋಡು. ಸರಿ ವಿಸ್ಮಯ್, ಒಂದು 5 ನಿಮಿಷ, ನಾನು ನಿನಗೆ ಮತ್ತೆ ಫೋನ್ ಮಾಡುವೆ ಎಂದು ಫೋನ್ ಇಟ್ಟವಳು ಫೈಲ್ ಇಟ್ಟಿರಬಹುದಾದ ಜಾಗಗಳನ್ನು ಹುಡುಕತೊಡಗಿದಳು. ಕೆಲ ಸಮಯ ಹುಡುಕಿದ ನಂತರ ಒಂದು ಫೈಲ್ ಕಣ್ಣಿಗೆ ಬಿತ್ತು. ಬಹುಶಃ ಇದೇ ವಿಸ್ಮಯನಿಗೆ ಬೇಕಿರುವ ಫೈಲ್ ಎಂದುಕೊಂಡ ರಾಶಿಕಾ ವಿಸ್ಮಯನಿಗೆ ಫೋನ್ ಹಾಯಿಸಿ ತಾನದನ್ನು ತೆಗೆದುಕೊಂಡು ಬರುತ್ತಿರುವೆ ಎಂದು ತಿಳಿಸಿದಳು. ಫೋನ್ ಇಟ್ಟ ನಂತರ ಸಿದ್ಧಳಾಗಿ ಫೈಲ್ ಕೈಗೆತ್ತಿಕೊಂಡಾಗ ಅದರೊಳಗಿದ್ದ ರಿಪೋರ್ಟ್ ಕೆಳಗಡೆ ಬಿತ್ತು. ಯಾವ ಕಾಗದ ಇದು ಎಂದುಕೊಳ್ಳುತ್ತಾ ಎತ್ತಿಕೊಂಡ ರಾಶಿಕಾಳ ಗಮನ ಅದರ ಮೇಲೆ ಅಚ್ಚಾದ ಅಕ್ಷರಗಳನ್ನು ನೋಡಿದಾಗ ಅದೊಂದು ಲ್ಯಾಬ್ನ ರಿಪೋರ್ಟ್ ಎಂದು ಅರಿವಾಯಿತು. ಅದನ್ನು ಬಿಡಿಸಿ ನೋಡಿದಾಗ ಅನಾಯ ಋತುಳ ಹೆಸರು ನೋಡಿ ಒಂದು ಕ್ಷಣ ದಿಗ್ಭ್ರಮೆಗೊಂಡಳು. ಸರಿಯಾಗಿ ಬಿಡಿಸಿ ಮತ್ತೆ ಮತ್ತೆ ಓದಿದಾಗ ಅದರಲ್ಲಿ ಋತು ಮತ್ತು ಅನಾಯಾಳ DNA ಹೊಂದಾಣಿಕೆ ಆಗಿದ್ದು ಅನಾಯ ಋತುಳ ಮಗಳು ಎಂದು ನಿಖರವಾಗಿ ಬರೆದಿತ್ತು. ಅದನ್ನು ಓದಿದ ರಾಶಿಕಾ ಕುಸಿದು ಕುಳಿತಳು. ಅಂದರೆ ತನ್ನ ಅನಾಯ ತಾನ ಹೆತ್ತ ಮಗವಲ್ಲ, ಇವಳ ಋತು ಹೆತ್ತ ಮಗುವಾದರೆ ನನ್ನ ಮಗು? ನೋ, ನನ್ನ ಮಗು ಇಲ್ಲ ಇಲ್ಲ, ಇದು ಸಾಧ್ಯವೇ ಇಲ್ಲ. ನನ್ನ ಮಗಳು ಅನಾಯಾಳೆ ಎಂದು ಮನಸ್ಸು ಹಲುಬತೊಡಗಿತು. ಅದು ಪ್ರಿಯಾಳ ಗಂಡನ ಆಸ್ಪತ್ರೆಯ ಲ್ಯಾಬ್ ರಿಪೋರ್ಟ್ ಎಂದು ಅರಿವಾಗುತ್ತಲೇ ಕೂಡಲೇ ಪ್ರಿಯಾಳನ್ನು ಭೇಟಿಯಾಗಿ ಮಾತನಾಡಬೇಕು ಎಂದುಕೊಂಡಳು. ರಿಪೋರ್ಟ್ ಮಾಡಿಸಿ ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡವಳು ಫೈಲ್ ಹಿಡಿದು ವಿಸ್ಮಯ್ನ ಆಫೀಸಿಗೆ ಹೊರಟಳು. ಆಫೀಸಿನಲ್ಲಿ ವಿಸ್ಮಯ್ ಮುಖ್ಯವಾದ ಮೀಟಿಂಗ್ನಲ್ಲಿದ್ದ ಕಾರಣ ಅವನನ್ನು ಕಾಣ ಬಯಸದೆ ಅಲ್ಲಿಯೇ ಇದ್ದವರಿಗೆ ವಿಸ್ಮಯನಿಗೆ ಫೈಲ್ ತಲುಪಿಸಲು ಹೇಳಿ ಕೂಡಲೇ ತನ್ನ ಕಾರನ್ನು ಪ್ರಿಯಾಳ ಆಸ್ಪತ್ರೆ ಕಡೆಗೆ ನಡೆಸಿದಳು. ಅವಳ ಉದ್ವೇಗಗೊಂಡ ಮನಸ್ಸು ಶಾಂತವಾಗಲೇ ಇಲ್ಲ. ಹಾಗೆಯೇ ಕಷ್ಟಪಟ್ಟು ಆಸ್ಪತ್ರೆಗೆ ಬಂದಳು. ಪ್ರಿಯಾಳಾಗಲಿ ಅವಳ ಗಂಡ ಅಥರ್ವನಾಗಲಿ ಎಲ್ಲೂ ಸಿಗಲಿಲ್ಲ. ಎಲ್ಲಿರಬಹುದು ಎಂದು ಹುಡುಕುತ್ತಾ ರಾಶಿ ಎಲ್ಲೆಡೆ ಓಡಾಡುತ್ತಾ ಒಂದಿಬ್ಬರನ್ನು ಕೇಳಿದಳು. ಪ್ರಿಯಾ ಯಾವಾಗಲೂ ಮಾನಸಿಕ ಅಸ್ವಸ್ಥರ ವಿಭಾಗದಲ್ಲಿ ಇರುತ್ತಿದ್ದ ಕಾರಣ ಅವಳಲ್ಲಿಯೇ ಇರಬಹುದು ಎಂದು ಹೇಳಿದರು. ರಾಶಿಕಾ ಅತ್ತ ಕಡೆಯೇ ನಡೆದು ಹೋದಳು. ಪ್ರಿಯಾ ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಅಥರ್ವನೊಂದಿಗೆ ಯಾವುದೋ ಕೆಲಸದ ಮೇಲೆ ಹೊರ ಹೋಗಿದ್ದಳು. ಅದನ್ನು ಅರಿಯದ ಆಸ್ಪತ್ರೆಯ ಕೆಲ ಜನ ರಾಶಿಕಾಳನ್ನು ಅವರಿಗೆ ಅರಿವಿಲ್ಲದೆ ಋತು ಇದ್ದ ಜಾಗದತ್ತ ತೋರಿದರು. ಇತ್ತ ವಿಸ್ಮಯನ ಮೀಟಿಂಗ್ ಮುಗಿದಿತ್ತು. ಹೊರಬಂದವನ ಕೈಗೆ ರಾಶಿ ಇತ್ತು ಹೋದ ಫೈಲ್ ಕೊಟ್ಟರು. ಅದನ್ನು ತೆಗೆದುಕೊಂಡು ನೋಡಿದಾಗಲೇ ಅವನಿಗೆ ಅದರಲ್ಲಿ ಋತು ಹಾಗೂ ಅನಾಯಾಳ DNA ರಿಪೋರ್ಟ್ ಇರುವುದು ನೆನಪಾಯಿತು. ಅದನ್ನು ಹುಡುಕಿದಾಗ ಎಲ್ಲಿಯೂ ಸಿಗಲಿಲ್ಲ. ಇದನ್ನು ರಾಶಿಕಾ ತಂದಿಕೊಟ್ಟಿರುವಳು. ಇದರಲ್ಲಿ ರಿಪೋರ್ಟ್ ಇಲ್ಲ ಎಂದರೆ ಮುಂದೆ ಯೋಚಿಸಲು ಸಹ ಅವನಿಂದ ಆಗಲಿಲ್ಲ. ಕೂಡಲೇ ರಾಶಿಕಾಳಿಗೆ ಫೋನ್ ಮಾಡಿದ. ಅವಳು ಫೋನ್ ಎತ್ತಲಿಲ್ಲ. ಭಯವಾಗಿ ಪ್ರಿಯಾಳಿಗೆ ಫೋನ್ ಹಾಯಿಸಿ ಇರುವ ವಿಚಾರ ತಿಳಿಸಿದ. ಆಗ ಪ್ರಿಯಾಳಿಗೆ ನಿಜಕ್ಕೂ ಭಯವಾಗಿ ರಾಶಿಕಾ ಆಸ್ಪತ್ರೆಗೆ ಬಂದಿರುವಳೆ ಎಂದು ವಿಚಾರಿಸಿ ಅವಳು ಋತು ಇದ್ದ ಜಾಗಕ್ಕೆ ಹೋಗದಂತೆ ತಡೆಯಲು ತನ್ನ ಸಿಬ್ಬಂದಿಗೆ ತಿಳಿಸಿದಳು. ಆದರೆ ರಾಶಿಕಾ ಅದಾಗಲೇ ಅತ್ತ ಕಡೆ ಹೋಗಿರುವುದು ತಿಳಿದ ನಂತರ ಪ್ರಿಯಾ ವಿಸ್ಮಯನಿಗೂ ವಿಷಯ ತಿಳಿಸಿ ಕೂಡಲೇ ಬರುವಂತೆ ಹೇಳಿದಳು. ವಿಸ್ಮಯನ ಎದೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ರಾಶಿಕಾಳಿಗೆ ಏನೂ ಆಗದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಆಸ್ಪತ್ರೆಗೆ ಹೊರಟ. ಆಕರ್ಷ್ ಅನಾಯ ಯಾವೊಂದು ಅರಿಯದೆ ವೈದ್ಯರನ್ನು ಭೇಟಿ ಮಾಡಿ ಮನೆಗೆ ಬಂದರು. ತಮ್ಮ ಮಗುವಿನ ಬಗ್ಗೆ ಹಲವಾರು ಕನಸುಗಳನ್ನು ಹೆಣೆಯುತ್ತಾ ಅದರೆಡೆ ಗಮನ ಕೊಡುತ್ತಾ ತಮ್ಮನ್ನು ತಾವು ಮರೆತಿದ್ದರು. ಮುಂಬರುವ ಅನಾಹುತದ ಚಿಂತನೆ ಅವರಿಗೆ ಇರಲಿಲ್ಲ. ರಾಶಿಕಾಳ ಎದೆ ಜೋರಾಗಿ ಹೊಡೆದುಕೊಂಡು ಅವಳನ್ನು ಯಾವುದೋ ವಿಷಯದ ಕುರಿತು ಎಚ್ಚರಿಸುತ್ತಿರುವಂತೆ ತೋರಿತು. ಅವಳು ಅದರೆಡೆ ಗಮನ ಕೊಡದೆ ತನ್ನ ಕೈಯಲ್ಲಿದ್ದ ರಿಪೋರ್ಟ್ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದಳು. ಅವಳ ಮನದಲ್ಲಿ ಹಲವು ಪ್ರಶ್ನೆಗಳು ಎದ್ದಿದ್ದವು. ಅನಾಯ ತನ್ನ ಮಗಳಲ್ಲದ ವಿಷಯ ಪ್ರಿಯಾಳಿಗೆ ತಿಳಿದಿದೆಯೇ? ತಿಳಿದಿದ್ದರೂ ಯಾಕವಳು ತನ್ನಿಂದ ಮುಚ್ಚಿಟ್ಟಳು? ಅವತ್ತು ಹೆರಿಗೆಯಾದಾಗ ಪ್ರಿಯಾಳೇ ಇದ್ದಳು. ಅವಳಿಗೂ ಸಹ ವಿಷಯ ಗೊತ್ತಾಗಲಿಲ್ಲವೇ? ಏನಿದು ರಹಸ್ಯ? ಅಷ್ಟಕ್ಕೂ ಇಷ್ಟು ವರ್ಷಗಳ ನಂತರ ಯಾಕೆ ಈ ವಿಚಾರ ಹೊರಬಂದದ್ದು? ಇದನ್ನು ಪರೀಕ್ಷೆ ಮಾಡಿದ್ದಾದರೂ ಯಾರು? ಹೇಗೆ? ಹಲವಾರು ಪ್ರಶ್ನೆಗಳನ್ನು ಹೊತ್ತ ರಾಶಿಕಾ ಒಂದೊಂದೇ ಹೆಜ್ಜೆ ಇಡುತ್ತಾ ಸಾಗಿದಳು. ಅವಳನ್ನು ಯಾರೋ ಕರೆದಂತೆ ಆದಾಗ ಅತ್ತ ತಿರುಗಿದಳು. ಒಬ್ಬ ಹೆಂಗಸು ಕೈ ಚಾಚಿ ರಾಶಿಕಾಳನ್ನು ಕರೆಯುತ್ತಿದ್ದಳು. ಕೂದಲೆಲ್ಲ ಬಿರುಹೊಯ್ದು ತಲೆ
ಮಾಸಿದ ಸೀರೆ, ಸ್ನಾನ ಮಾಡಿ ಎಷ್ಟು ದಿನವಾಗಿತ್ತೋ ಅಂತ ಒಬ್ಬ ಮಾನಸಿಕ ರೋಗಿಯನ್ನು ಇದೇ ಮೊದಲ ಬಾರಿ ರಾಶಿಕಾ ನೋಡುತ್ತಿದ್ದಳು. ಅವಳ ಗುರುತು ರಾಶಿಕಾಳಿಗೆ ಸಿಗಲಿಲ್ಲ. ಅವಳನ್ನು ತದೇಕವಾಗಿ ನೋಡಿದರೂ ಯಾರೆಂದು ಗೊತ್ತಾಗದೆ ಇನ್ನೂ ಗೊಂದಲದಲ್ಲಿದ್ದ ರಾಶಿಕಾಳನ್ನು ಕುರಿತು, ಏಯ್ ರಾಶಿ, ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ನಾನೇ ಕಣೆ ಋತು. ಅಂತೂ ನನ್ನ ಸುಖ ಸಂತೋಷನ ಕಿತ್ತುಕೊಂಡೆಯಲ್ಲೇ. ಬಾಲ್ಯ ಹಾಗೂ ಯೌವನದಲ್ಲಿ ನಾನು ನಿನ್ನ ವಸ್ತು ಹಾಗೂ ಬಟ್ಟೆಗಳನ್ನು ಕಸಿದುಕೊಳ್ಳುತ್ತಿದ್ದೆ ಎಂದು ಕೋಪ ಇಟ್ಟುಕೊಂಡು ಈಗ ನನ್ನಿಂದ ನನ್ನ ಗಂಡ ಹಾಗೂ ಮಗನನ್ನು ಅಲ್ಲದೆ ನಾನು ಹೆತ್ತ ಮಗಳನ್ನು ಸಹ ಕಿತ್ತುಕೊಂಡೆಯಲ್ಲೇ. ಈಗ ಸಮಾಧಾನನಾ ಎಂದು ಅರಚಿದಳು. ಅವಳ ಮಾತಿನಿಂದ ಅವಳು ಋತು ಎಂದು ಅರಿವಾಯಿತು. ರಾಶಿಕಾ ಸ್ವಲ್ಪ ಹತ್ತಿರ ಹೋಗಿ ಸರಿಯಾಗಿ ಗಮನಿಸಿದಾಗ ಋತುಳೆ ಎಂದು ಖಚಿತವಾಯಿತು. ಋತು ರಾಶಿಕಾಳನ್ನು ನೋಡಿದಾಗ ಇನ್ನಿಲ್ಲದ ಕೋಪವನ್ನು ಪ್ರದರ್ಶಿಸಿದಳು. ಅವಳ ಕತ್ತಲ್ಲಿದ್ದ ತಾಳಿ, ಸುಖಿ ದಾಂಪತ್ಯದ ಕಳೆ ರಾಶಿಕಾಳ ಮೊಗದಲ್ಲಿ ಎದ್ದು ಕಾಣುತ್ತಿತ್ತು. ಇದನ್ನು ನೋಡಿ ಸಹಿಸಲಾಗದ ಋತು, ಪಾಪಿ, ನನ್ನಿಂದ ಎಲ್ಲ ಕಿತ್ಕೊಂಡು ಈಗ ಏನೋ ಸುಖ ಸುರ್ಕೋತಿದ್ಯಾ? ಗಂಡ ಒಬ್ಬನೇ ಸಾಲಿಲ್ಲ ಅಂತ ಮಗನನ್ನು ದೂರ ಮಾಡಿ ನಾನು ಹೆತ್ತ ಮಗಳನ್ನು ಸಹ ದೂರ ಮಾಡಿದೆ ಎಂದು ಜೋರಾಗಿ ಅಳತೊಡಗಿದಳು. ಅವಳ ದಾರುಣ ಸ್ಥಿತಿಯನ್ನು ನೋಡಿ ರಾಶಿಕಾಳಿಗೆ ಕನಿಕರ ಹುಟ್ಟಿತು. ರಾಶಿಕಾಳ ಮುಖ ಭಾವ ಗಮನಿಸಿದ ಋತು ತನ್ನ ಕೆಟ್ಟ ಹಠ ಸಾಧಿಸುವ ಸಲುವಾಗಿ ತನ್ನ ಬಳಿ ಬರುವಂತೆ ಕೈ ಮಾಡಿದಳು. ಯೋಚಿಸುತ್ತಾ ನಿಂತಿದ್ದ ರಾಶಿಕಾ ಇನ್ನಷ್ಟು ಹತ್ತಿರ ಹೋದಾಗ, ನನ್ನನ್ನು ಇಲ್ಲಿಂದ ಬಿಡಿಸು ರಾಶಿ, ನನಗಿಲ್ಲಿ ಇರಲು ಆಗುತ್ತಿಲ್ಲ. ನಾನಿಲ್ಲಿ ಇರೋದು ಸಾಧ್ಯವೇ ಇಲ್ಲ. ನನಗೆ ಹುಚ್ಚಿಲ್ಲ. ಬೇಕು ಅಂತಲೇ ನಾನು ಬಂದು ನಿನಗೆ ಇರೋ ವಿಚಾರ ತಿಳಿಸಬಾರ್ದು ಅಂತ ಪ್ರಿಯಾ ನನಗೆ ಇಲ್ಲದ ಹುಚ್ಚಿನ ಪಟ್ಟ ಕಟ್ಟಿ ಇಲ್ಲಿ ಸರ್ಪಗಾವಲಿನಲ್ಲಿ ಇಟ್ಟಿದ್ದಾಳೆ. ನಾನು ನಿನಗೆ ಅನ್ಯಾಯ ಮಾಡಿರಬಹುದು ರಾಶಿ, ಆದರೆ ನಿಜ ಹೇಳ್ತಿದ್ದೀನಿ, ನಿನ್ನ ವಸ್ತುಗಳನ್ನು, ಬಟ್ಟೆ, ಒಡವೆ ಮಾತ್ರ ನಿನ್ನಿಂದ ಕಿತ್ಕೊಂಡೇನೆ ಹೊರತು ನಿನ್ನ ಹಾಗೆ ಬಾಳನ್ನು ಕಿತ್ಕೊಂಡಿಲ್ಲ. ನಿನ್ನ ಗಂಡನೇ ನನ್ನನ್ನು ಅವತ್ತು ಹಾಳು ಮಾಡಿದ್ದು. ಇಷ್ಟು ವರ್ಷಗಳ ತನಕ ಜೊತೆಗಿದ್ದರೂ ಒಮ್ಮೆಯೂ ನನ್ನ ಬಳಿ ಸುಳಿಯದೆ ದೂರವೇ ಇರುತ್ತಿದ್ದ. ಒಮ್ಮೆ ಯಾವತ್ತೋ ಕದ್ದು ಮುಚ್ಚಿ ನೋಡಿದಾಗ ಅವನ ಭುಜದ ಮೇಲಿನ ಟ್ಯಾಟು ನನಗೆ ಖಚಿತಪಡಿಸಿತು, ಇದು ಅವನೇ ನನ್ನ ಹಾಳು ಮಾಡಿದ್ದು ಎಂದು. ಅನಾಯ ನನ್ನ ಹಾಗಿದ್ದಾಳಲ್ಲ, ಅದಕ್ಕೆ DNA ಟೆಸ್ಟ್ ಮಾಡಿಸಿದಾಗ ತಿಳಿಯಿತು ಅವಳು ನಾನು ಹೆತ್ತ ಮಗು ಅಂತ. ಅವಳಪ್ಪ ವಿಸ್ಮಯನೇ. ಅವರಿಬ್ಬರ DNA ಸಹ ಮಾಡಿಸಿದ್ದೀನಿ. ಗೊತ್ತಾ ನಿನಗೆ? ಈ ಪ್ರಿಯಾ ಬಳಿ ಎಲ್ಲ ರಿಪೋರ್ಟ್ ಇದೆ. ನನ್ನ ಇಲ್ಲಿಂದ ಬಿಡಿಸು, ನಾನು ಅನಾಯನ ಕರೆದುಕೊಂಡು ಹೊರಟು ಹೋಗುವೆ ಎಂದಳು. ರಾಶಿಕಾಳಿಗೆ ಋತುಳ ಮಾತುಗಳನ್ನು ಕೇಳಿದ ನಂತರ ನಿಂತ ನೆಲ ಕುಸಿಯುತ್ತಿರುವ ಹಾಗನಿಸಿತು. ತನ್ನ ವಿಸ್ಮಯ್ ಋತುಳನ್ನು, ಇಲ್ಲ, ಹಾಗಾಗಿರಲು ಸಾಧ್ಯವಿಲ್ಲ, ಋತುಗೆ ಹುಚ್ಚು ಹಿಡಿದಿದೆ, ಅದಕ್ಕೆ ಹಾಗೆ ಮಾತನಾಡುತ್ತಿದ್ದಾಳೆ ಎಂದುಕೊಂಡಳು. ಆದರೆ ಋತು ಎಂದಿನಂತೆ ಸಹಜವಾಗಿಯೇ ನೋಡುತ್ತಾ ತನ್ನ ಮಾತುಗಳನ್ನು ಪುನರಾವರ್ತಿಸುತ್ತಿದ್ದಳು. ಹೌದಲ್ವಾ, ಈ ರಿಪೋರ್ಟ್ ನನಗೆ ದೊರೆತದ್ದು ವಿಸ್ಮಯ್ನ ಆಫೀಸ್ನ ಫೈಲ್ನಲ್ಲಿ. ಇದರ ಜೊತೆಗೆ ಇನ್ನೊಂದು ರಿಪೋರ್ಟ್ ಇದೇ ಫೈಲ್ನಲ್ಲಿ ಇತ್ತು ಅನಿಸುತ್ತೆ. ಹಾಗಾದರೆ ವಿಸ್ಮಯ್ ಏನಾದರೂ ಆ ಫೈಲ್ನಲ್ಲಿದ್ದ ರಿಪೋರ್ಟ್ ಹರಿದು ಹಾಕಿರಬಹುದೇ? ಹಾಗೆ ಹರಿದು ಹಾಕಿದ್ದರೆ ಇದನ್ನು ಯಾಕೆ ಬಿಟ್ಟ? ಏನಿದು ಕಗ್ಗಂಟು ಎಂದು ಯೋಚಿಸುತ್ತಾ ನಿಂತಳು ರಾಶಿಕಾ. ರಾಶಿ, ಏನು ಯೋಚಿಸ್ತಾ ನಿಂತುಬಿಟ್ಟೆ? ಮೊದಲು ನನ್ನ ಇಲ್ಲಿಂದ ಹೊರಗಡೆ ತೆಗಿ. ನಾನು ನಿನಗೆ ಎಲ್ಲವನ್ನು ಸಾಕ್ಷಿ ಸಮೇತ ತೋರಿಸುವೆ. ನನಗೆ ಹುಚ್ಚಿಲ್ಲ. ಪ್ರಿಯಾ ಸುಳ್ಳು ಹೇಳ್ತಿದ್ದಾಳೆ. ಬಾನ ಹತ್ತಿರ, ದಯವಿಟ್ಟು ನನ್ನ ಹೊರಗಡೆ ಬರೋ ಹಾಗೆ ಮಾಡು ಎಂದಳು ಋತು. ರಾಶಿಕಾ ಋತುಳ ಇನ್ನಷ್ಟು ಹತ್ತಿರ ಹೋಗಿ ಅವಳಿದ್ದ ಬಾಗಿಲಿನ ಮೇಲೆ ಕೈ ಇಟ್ಟಳು. ರಾಶಿಕಾ ಋತುಳನ್ನು ಹೊರತರುವಳೆ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.